ವೆಲ್ಕಮ್ ಟು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ನಾವು ಇವತ್ತು ನಿಫ್ಟಿ ಏನಾಗಿದೆ ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮೊದಲು ಮಾರ್ಕೆಟ್ ಅಲ್ಲಿ ಯಾವ್ಯಾವ ಸೆಕ್ಟರ್ ಎಷ್ಟೆಷ್ಟು ಪರ್ಫಾರ್ಮೆನ್ಸ್ ಮಾಡಿದೆ, ಯಾವ್ಯಾವ ಸ್ಟಾಕ್ಸ್ ಎಷ್ಟೆಷ್ಟು ಹೋಗಿದೆ ಅಂತ ನೋಡೋಣ. ಫಸ್ಟ್ ನಾವು ಸೆಕ್ಟರ್ಸ್ ತರ ಬಂದ್ರೆ ನೋಡಿ, ಇವತ್ತು ರಿಯಾಲಿಟಿ ಒಂದು ಒಳ್ಳೆ ಮೂಮೆಂಟಮ್ ಕೊಟ್ಟಿದೆ. ರಿಯಾಲಿಟಿ ಅರೌಂಡ್ 1.6%. ಇವತ್ತು ನಿಫ್ಟಿಯಲ್ಲೇ ಹೈಯೆಸ್ಟ್ ಗೇನಿಂಗ್ ಸೆಕ್ಟರ್ಸ್ ಯಾವ್ದು ಅಂತಂದ್ರೆ ರಿಯಾಲಿಟಿ. ನೆಕ್ಸ್ಟ್ ಸೆಕ್ಟರ್ಸ್ ಯಾವ್ದು ಅಂತಂದ್ರೆ ಫಾರ್ಮಾ, ನೆಕ್ಸ್ಟ್ ಫಿನಾನ್ಷಿಯಲ್ ಸರ್ವಿಸ್, ಎಕ್ಸ್ ಬ್ಯಾಂಕ್ ಅಂತ ಹೇಳಿ. ಮಿಕ್ಕಿದೆಲ್ಲ ಏನಾಗಿದೆ ಅಂತಂದ್ರೆ ಫ್ಲಾಟ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಟಾಪ್ ಲೂಸರ್ಸ್ ಅಲ್ಲಿ ನಾವು ನೋಡಿದ್ರೆ ಕನ್ಸ್ಯೂಮಬಲ್ ಡ್ಯೂರೇಸ್, ಇದು ನಿಮ್ಗೆ ಏನಂತಂದ್ರೆ ಒಂದು ನೆಗೆಟಿವ್ ರಿಟರ್ನ್ ಕೊಟ್ಟಿದೆ. ಈ ಓವರ್ ಆಲ್ ಸೆಕ್ಟರ್ಸ್ ಇವತ್ತು ನೆಗೆಟಿವ್ ಇತ್ತು. ಇದರಲ್ಲಿರೋ ಸ್ಟಾಕ್ಸ್ಗಳು ಒಂಥರ ನೆಗೆಟಿವ್ ಕೆಳಗಡೆ ಬಂದಿತ್ತು. ಮತ್ತೆ ನಾವು ಸ್ಟಾಕ್ಸ್ ವೈಸ್ ನೋಡಿದ್ರೆ ನಿಫ್ಟಿಯಲ್ಲಿ ಇವಾಗ ನೋಡಿ, ನಿಫ್ಟಿ 50 ಟಾಪ್ ಗೇನರ್ಸ್ ಯಾರ್ಯಾರಿದ್ದಾರೆ ಅಂತಂದ್ರೆ BL ಮತ್ತೆ ಟಾಟಾ ಸ್ಟೀಲ್. ನಿನ್ನೇನು ಟಾಟಾ ಸ್ಟೀಲ್ ಇತ್ತು, ಇವತ್ತು ಟಾಟಾ ಸ್ಟೀಲ್. ಇವರೆಲ್ಲ ಟಾಪ್ ಗೇನರ್ಸ್. ಅರೌಂಡ್ BL ಒಂದು 5.26%, ಟಾಟಾ ಸ್ಟೀಲ್ ಅರೌಂಡ್ ಒಂದು 2%, ಸಿಪ್ಲಾ ಮತ್ತೆ 1.83% ರಿಟರ್ನ್ ಕೊಟ್ಟಿದೆ ನಿಫ್ಟಿ 50. ಅದೇ ತರ ನಾವು ಟಾಪ್ ಲೂಸರ್ಸ್ ಅಂತ ನೋಡಿದ್ರೆ ನೋಡಿ 1.8% ಇಂಡ್ಯೂಸ್ ಇಂಡಿಯಾ ಬ್ಯಾಂಕ್ ಮತ್ತೆ GSW ಸ್ಟೀಲ್. ಸ್ಟೀಲ್ ಕಂಪನಿಯಲ್ಲಿ ಟಾಟಾ ಸ್ಟೀಲ್ ಅಂದ್ರೆ ಟಾಪ್ ಗೇನರ್ಸ್ ಆದ್ರೆ ಈ GSW ಸ್ಟೀಲ್ ಏನಾಗಿದೆ ಅಂತಂದ್ರೆ ಟಾಪ್ ಲೂಸರ್ಸ್ ಆಗಿ ಹೊರಹೊಮ್ಮಿದೆ ಇವತ್ತಿನ ದಿನದಲ್ಲಿ. ಇದು ಸ್ಟಾಕ್ಸ್ ಆಯ್ತು. ಇವಾಗ ನಾವು ನಿಫ್ಟಿ ಅನಾಲಿಸಿಸ್ ಮಾಡೋಣ, ಯಾವ ತರ ಇವತ್ತು ಮೂವ್ಮೆಂಟ್ ಆಯ್ತು ಏನಂತೇಳಿ. ಮಾರ್ನಿಂಗ್ಗೆ ಒಂದು ಒಳ್ಳೆ ಮೂವ್ಮೆಂಟ್ ಬಂತು ನಿಫ್ಟಿಲಿ. ನೋಡಿ, ಒಂದು ಸ್ಮಾಲ್ ಸ್ವಿಂಗ್ ಕ್ರಿಯೇಟ್ ಮಾಡಿ ನೀಟಾಗಿ ಪ್ರೈಸ್ ಆಕ್ಷನ್ಸ್ ಮಾಡಿಕೊಂಡು ನೀಟಾಗಿ ಅಪ್ ಹೋಯ್ತು, ಮೇಲೆ ಹೋಯ್ತು. ಅಲ್ಲಿ ನಿಮ್ಗೆ 25,000 ಅಲ್ಲಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಓಕೆ, ಅಂದ್ರೆ ಕಾಲ್ ಸೈಡ್ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇತ್ತು 25,000 ಅಲ್ಲಿ. ಅಲ್ಲಿಂದ ನಿಮ್ಗೆ ಒಂದು ರಿವರ್ಸಲ್ ಮೂವ್ಮೆಂಟಮ್ ಕೆಳಗಡೆ ಬಂತು. ಫಸ್ಟ್ ಇಂದ ನೋಡೋಣ ಯಾವ ತರ ಮೊಮೆಂಟಮ್ ಆಯ್ತು, ನಾವ್ ಯಾವ ತರ ಟ್ರೇಡ್ ಮಾಡಬಹುದಾಗಿತ್ತು ಇವತ್ತು ಅಂತೇಳಿ. ಒಂದು ಸ್ಮಾಲ್ ಗ್ಯಾಪ್ ಅಪ್ ಆಯ್ತು. ಗ್ಯಾಪ್ ಅಪ್ ಆಗಿ ಆ ಗ್ಯಾಪ್ ನ ಫಿಲ್ ಮಾಡಿ 15 ಮಿನಿಟ್ಸ್ ರೇಂಜ್ ಒಂದೇ ರೇಂಜ್ ಅಲ್ಲಿ ಇತ್ತು. ಈ ತರ ನ್ಯಾರೋ ರೇಂಜ್ ಆದ್ರೆ ಫಸ್ಟ್ 15 ಮಿನಿಟ್ಸ್ ಟ್ರೆಂಡ್ ಬರ್ಬೋದು ಅಂತೇಳಿ ಒಂದು ಗೆಸ್ ಮಾಡ್ಬೋದು, ಅಂದ್ರೆ ಒಂದು ಚಾನ್ಸಸ್ ಇರುತ್ತೆ ಅಂತೇಳಿ ಒಂದು ಪ್ರೊಬಬಿಲಿಟಿ. ಅದಾದ್ಮೇಲೆ ನೋಡಿ, ನೀವು ಹೈ ಲೋ ಇಷ್ಟು ಮಾರ್ಕ್ ಮಾಡ್ಕೋತೀರ ಅಂತಂದ್ರೆ 15 ಮಿನಿಟ್ಸ್ ಹೈ, 15 ಮಿನಿಟ್ಸ್ ಲೋ ಮಾಡ್ಕೋತೀರ ಅಂತಂದ್ರೆ 15 ಮಿನಿಟ್ಸ್ ಹೈ ಬ್ರೇಕ್ ಆಯ್ತು. ಅದಾದ್ಮೇಲೆ ನೀಟಾಗಿ ಬ್ರೇಕ್ಔಟ್ ಆಗಿ ಒಂದು ರೀಟೆಸ್ಟ್ ಆಯ್ತು. ಅದಾದ್ಮೇಲೆ ಇಲ್ಲಿ ನೀವು ಟ್ರೇಡ್ ತಗೊಂಡ್ರೆ ಒಂದು ಕಾಲ್ ಬೈ ಅಥವಾ ಪುಟ್ ಸೆಲ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಮೂಮೆಂಟಮ್ ಬರ್ಬೋದಾಗಿತ್ತು. ಇಂಟ್ರಾಡೇ ಅಲ್ಲಿ ಕಂಟಿನ್ಯೂಸ್ ಆಗಿ ಈ ತರ ಮೇಲೆ ಹೋಗಿತ್ತು. ಯಾವಾಗ್ಲೂ ಈ ತರ ಕಂಟಿನ್ಯೂಸ್ ಆಗಿ ಮೇಲೆ ಹೋದ್ರೆ ಸಸ್ಟೈನ್ ಆಗಲ್ಲ ಅಂತ ಹೇಳಿ ಅರ್ಥ. ಸ್ಟ್ರಾಂಗ್ ಆಗಿತ್ತಂದ್ರೆ ಮಾತ್ರ ಸಸ್ಟೈನ್ ಆಗುತ್ತೆ, ಮಿಕ್ಕಿದೆಲ್ಲ ಮತ್ತೆ ಈ ತರ ನಿಮ್ಗೆ ರಿವರ್ಸಲ್ ಬರಲೇಬೇಕು. ಅದಾದ್ಮೇಲೆ ನೋಡಿ, ಇಲ್ಲಿ ಯಾರ್ಯಾರು ಮಿಸ್ ಮಾಡಿರ್ತಾರೆ ಇಲ್ಲಿ ನಾವು ರಿವರ್ಸಲ್ ಟ್ರೇಡಿಂಗ್ ನಾವು ಕ್ಯಾಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯಾವ ತರ ಅಂತಂದ್ರೆ ಪ್ರೈಸ್ ಆಕ್ಷನ್ಸ್ ಪ್ರಕಾರ ನೋಡಿ, ನೀಟಾಗಿ ಕೆಳಗಡೆ ಬಂತು, ಮೇಲೋಯ್ತು. ಈ ಪ್ರೀವಿಯಸ್ ಸ್ವಿಂಗ್ ನ ಬ್ರೇಕ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ನೋಡಿ, ಈ ತರ ನಿಮ್ಗೆ ಡೌನ್ ಟ್ರೆಂಡ್ ಕಂಟಿನ್ಯೂಷನ್ ಅಂತೇಳಿ ಅರ್ಥ. ಇವಾಗ ಮಾರ್ನಿಂಗ್ ಈ ಕಡೆ ಒಂದು ಅಪ್ ಟ್ರೆಂಡ್ ಆಯ್ತು, ನೆಕ್ಸ್ಟ್ ಈ ಕಡೆ ಒಂದು ಡೌನ್ ಟ್ರೆಂಡ್ ಆಯ್ತು. ಮತ್ತೆ ನೀವು ಇಲ್ಲಿ ಯಾವುದೇ ತರ ಟ್ರೇಡ್ ನ ಇನಿಷಿಯೇಟ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಇಲ್ಲಿ ದುಡ್ಡಾಗಿರುತ್ತೆ. ಇಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ಏನಾಗಬಹುದು ಅಂತಂದ್ರೆ ಸೈಡ್ ವೇಸ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ್ಲೂ ಮಾರ್ಕೆಟ್ ಅಲ್ಲಿ ಏನಂತಂದ್ರೆ ಈ ತರ ಎಲ್ಲ ಇರಲ್ಲ. ಓಕೆ, ಒಂದ್ಸತಿ ಹಿಂಗ್ ಹೋಗ್ಬೋದು, ಇಲ್ಲ ಒಂದ್ಸತಿ ಈ ತರ ಬರ್ಬೋದು, ರಿವರ್ಸಲ್ ಆಗ್ಬೋದು. ಪ್ರತಿ ಸತಿ ಈ ತರ ಜಿಗ್ಜಾಗ್ ಅಲ್ಲಿ ಇರಲ್ಲ. ಓಕೆ, ಓವರ್ ಆಲ್ ಟ್ರೆಂಡ್ ಅಲ್ಲಿ ಇರುತ್ತೆ, ಬಟ್ ಇಂಟ್ರಾಡೇ ಅಲ್ಲಿ ಇರಲ್ಲ. ಇಲ್ಲಿ ನೀವು ಬೇಕಾದ್ರೆ ಶಾರ್ಟ್ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಬಹುದು, ಶಾರ್ಟರ್ ಟೈಮ್ ಪೀರಿಯಡ್ ಅಷ್ಟೇ. ಇಲ್ಲಿ ನೀವು ಯಾವ್ದೇ ತರ ಡೈರೆಕ್ಷನ್ ಬೇಸ್ಡ್ ಕೂತ್ಕೊಂಡ್ರೆ ಇಲ್ಲಿ ನಮ್ಗೆ ದುಡ್ಡು ಮಾಡಕ್ ಆಗಲ್ಲ. ಯಾಕಂತಂದ್ರೆ ಒಂದು ಸೈಡ್ ವೇಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಸ್ವಲ್ಪ ಮೇಲೆ ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ, ಸ್ವಲ್ಪ ಮೇಲೆ ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ, ಸ್ವಲ್ಪ ಮೇಲೆ ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ. ಓವರ್ ಆಲ್ ಇದೇ ತರ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ನಾವಿವಾಗ ಇದನ್ನ ನಮ್ ಪೈಥಾನ್ ಕೋಡ್ ಹಾಕಿದ್ರೆ ಯಾವ ತರ ಟ್ರೇಡ್ ಮಾಡಬಹುದಾಗಿತ್ತು ಅಂತ ಹೇಳಿ ನೋಡಿ. ಪೈಥಾನ್ ಕೋಡ್ ಹಾಕಿದ್ರೆ ನೋಡಿ, ನಮ್ಗೆ ನೀಟಾಗಿ ಮಾರ್ನಿಂಗ್ ಒಂದು ಸಿಗ್ನಲ್ ಬಂದ್ಬಿಡ್ತು. ಇಲ್ಲಿ ಬೈಯಿಂಗ್ ಸಿಗ್ನಲ್, ಆಮೇಲೆ ಇಲ್ಲಿ ಸೆಲ್ಲಿಂಗ್ ಸಿಗ್ನಲ್, ಮತ್ತೆ ಇಲ್ಲಿ ಬೈಯಿಂಗ್ ಸಿಗ್ನಲ್. 3 ಟ್ರೇಡ್ ಕ್ಲೋಸ್, ಎಲ್ಲ ಪ್ರಾಫಿಟೇಬಲ್ ಟ್ರೇಡ್. ಓಕೆ, ಇದು ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಇದಕ್ಕಿಂತ ಅಡ್ವಾನ್ಸ್ ಲೆವೆಲ್ ಟೇಕ್ ಇಟ್ ಈಸಿ ಅಂತ ಹೇಳಿ ನಮ್ಗೊಂದು ಹೈಬ್ರಿಡ್ ಆಲ್ಗೋ ಸಾಫ್ಟ್ವೇರ್ ಇದೆ. ಅದರಲ್ಲೇ ಆಟೋಮೆಟಿಕ್ ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಎಲ್ಲ ತೋರಿಸ್ಬಿಡುತ್ತೆ. ಈಗ ಅದನ್ನ ಆಡ್ ಮಾಡ್ತೀವಿ ನೋಡಿ. ಇವಾಗ ನೋಡಿ, ಈ ಮೂಮೆಂಟ್ ಅಲ್ಲಿ ಇಲ್ಲಿ ನೋಡಿ, ಇದು ಇವತ್ತಿನ ದಿನದು. ಓಕೆನಾ, ಇಲ್ಲಿ ನೀವು ನೋಡಿದ್ರೆ 21 ಇಲ್ಲಿಂದ ಫಸ್ಟ್ ಏನ್ ಕೊಟ್ಟಿದೆ, ಎಲ್ಲಿ ಅಂತಂದ್ರೆ ಲಾಂಗ್ ಎಂಟ್ರಿ, LT ಅಂತಂದ್ರೆ ಲಾಂಗ್ ಟಾರ್ಗೆಟ್ ಅಂತೇಳಿ. ಇಲ್ಲೊಂದು ಟ್ರೇಡ್ ಕೊಡ್ತು, ಇಲ್ಲಿ ಕ್ಲೋಸ್ ಆಯ್ತು, 1 ಟ್ರೇಡ್ ಕ್ಲೋಸ್ ಸಕ್ಸಸ್ಫುಲಿ. ಎರಡನೇದು SC ಅಂತಂದ್ರೆ ಶಾರ್ಟ್ ಎಂಟ್ರಿ, ST ಅಂತಂದ್ರೆ ಶಾರ್ಟ್ ಟಾರ್ಗೆಟ್. ಇಲ್ಲೊಂದು ಟ್ರೇಡ್ ಕೊಡ್ತು, ಇಲ್ಲೊಂದು ಟ್ರೇಡ್ ಕ್ಲೋಸ್ ಆಯ್ತು ಸಕ್ಸಸ್ಫುಲಿ. 2 ಟ್ರೇಡ್ ಏನಂದ್ರೆ ಟಾರ್ಗೆಟ್ ಅಚೀವ್ ಆಯ್ತು. 3ನೇ ಟ್ರೇಡ್ ಬಂತು, ಇನ್ನೂ ಅದು ಟ್ರೇಡ್ ಕಂಟಿನ್ಯೂಷನ್ ಅಲ್ಲಿ ಇದೆ. ಸೊ ನೀವು ಎಕ್ಸಿಟ್ ಆದ್ರೆ ಅದನ್ನು ಪ್ರಾಫಿಟ್ ಅಲ್ಲೇ ಎಕ್ಸಿಟ್ ಆಗಿರ್ತಾರೆ. ಟೋಟಲ್ 3 ಟ್ರೇಡ್ ಟಾರ್ಗೆಟ್ ಅಚೀವ್. ಓಕೆ, ಇದು ರೈನ್ಬೋ ಸ್ಟ್ರಾಟಜಿ. ಇದೇ ತರ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡ್ತೀರ ಅಂತಂದ್ರೆ ನಮ್ಮ ಸಾಫ್ಟ್ವೇರ್ ಅಲ್ಲಿ ಇವಾಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಆಟೋಮೆಟಿಕ್ ಅಂದ್ರೆ ಇದೆಲ್ಲ
ಪೋಸ್ಟ್ ಮಾರ್ಕೆಟ್ ಅಂತಲ್ಲ, ಪ್ರೀ ಮಾರ್ಕೆಟ್ ಅಲ್ಲೇ ಬಂದ್ಬಿಡುತ್ತೆ. 9:15 ಒಳಗಡೆನೆ ಬಂದ್ಬಿಡುತ್ತೆ. ಇವತ್ತು ಎಲ್ಲೆಲ್ಲಿ ಮಾರ್ಕೆಟ್ ಹೋಗಿ ರಿವರ್ಸಲ್ ಆಗ್ಬೋದು, ಇಲ್ಲಿಂದ ಮೊಮೆಂಟಮ್ ಆಗ್ಬೋದು ಅಂತೇಳಿ ನೋಡಿ. ಇದೆಲ್ಲ ನಮಗೆ ನಂಬರ್ಸ್ ಇರುತ್ತೆ. ನಮ್ಗೇನಂದ್ರೆ ರೆಸಿಸ್ಟೆನ್ಸ್ 3 ನೋಡೋಣ ಅಂತ 24,980. ಇವತ್ತು ನೋಡಿ ಮಾರ್ಕೆಟ್ ಅಲ್ಲಿಂದಾನೇ ನಮಗೆ ಒಂದು ರಿವರ್ಸಲ್ ಬಂದಿರೋದು. 980 ಇಂದಾನೆ ನಮಗೆ ರಿವರ್ಸಲ್ ಮೂಮೆಂಟಮ್ ಕಂಡಿರೋದು. ನೀವು ಇಲ್ಲಿ ನೋಡಿದ್ರೆ ನೋಡಿ 24,980 ಒಂದು ಲೈನ್ ಹಾಕೋಣ ನಾವು. 24,980 ಲೈನ್ ನೀವು ಹಾಕಿದ್ರೆ ಎಕ್ಸಾಕ್ಟ್ ಆಗಿ ನಿಮಗೆ ಆ ಝೋನ್ ಇಂದಾನೆ, ಈ ಒಂದು ಝೋನ್ ಇಂದಾನೆ ನಿಮಗೆ ಇದಾಗುತ್ತೆ. ನೆಕ್ಸ್ಟ್ ಎರಡನೇದು ಎಲ್ಲಿ ಅಂತಂದ್ರೆ 24,900. ಇವೆರಡು ರೇಂಜ್ ಇಂದಾನೆ ನಿಮಗೆ ಮಾರ್ಕೆಟ್ ರಿವರ್ಸಲ್ ಆಗಿರೋದು ನೋಡಿ. ಇಲ್ಲಿಂದಾನೆ ನಿಮಗೆ ರಿವರ್ಸಲ್ 24,900 ಹಾಕೊಳ್ಳಿ ನೋಡಿ. ಈ ಎರಡು ರೇಂಜ್ ಇಂದ ನಿಮ್ಗೆ ಗೊತ್ತಾಗಬೇಕು, ಈ ತರ ಒಂದು ರೇಂಜ್ ಬಂದ್ಬಿಡ್ತು ಅಂತಂದ್ರೆ ಅಲ್ಲಿಂದ ರಿವರ್ಸಲ್ ಅಂತ ಹೇಳಿ. ಈ ತರ ನೀವು ಈ ಸಾಫ್ಟ್ವೇರ್ ನ ಯೂಸ್ ಮಾಡ್ಕೊಂಡು ನೀವು ಟ್ರೇಡ್ ನ ಮಾಡ್ಬೋದು, ಯಾವುದೇ ತರ ವಿತೌಟ್ ಫಿಯರ್ ಇಂದ. ಯಾಕಂತಂದ್ರೆ ನೀವೇ ಸ್ವಂತ ಅನಾಲಿಸಿಸ್ ಮಾಡಕ್ ಹೋದ್ರೆ ಇಲ್ಲಿಂದ ರಿವರ್ಸಲ್ ಆಗುತ್ತಾ ಇಲ್ಲ ಇಲ್ಲಿಂದ ರಿವರ್ಸಲ್ ಆಗುತ್ತಾ ಅಂತ ಗೊತ್ತಾಗಲ್ಲ. ನಿಮಗೆ ಈ ತರ ರೆಸಿಸ್ಟೆನ್ಸ್ 1 ರೆಸಿಸ್ಟೆನ್ಸ್ 2 ಕೊಟ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಮೇ ಬಿ ಇಲ್ಲಿಂದಾನೇ ರಿವರ್ಸಲ್ ಆಗ್ಬೋದು. ಯಾಕಂದ್ರೆ ರೆಸಿಸ್ಟೆನ್ಸ್ 1 ರೆಸಿಸ್ಟೆನ್ಸ್ 2 ರೆಸಿಸ್ಟೆನ್ಸ್ 3 ರೆಸಿಸ್ಟೆನ್ಸ್ 4 ಇರುತ್ತೆ. ಈ ತರ ರೆಸಿಸ್ಟೆನ್ಸ್ 3 ಹೋದಾಗ ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಸಾಫ್ಟ್ವೇರ್ ಮುಖಾಂತರ ನೀವು ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹಾಕೊಂಡು ಟ್ರೇಡ್ ಮಾಡ್ಬೋದು. ರೈನ್ಬೋ ಸ್ಟ್ರಾಟಜಿ ಇಟ್ಕೊಂಡು ನೀವು ಟ್ರೇಡ್ ಮಾಡ್ಬೋದು. ಇವಾಗ ನಾಳೆ ಮಾರ್ಕೆಟ್ ಎಲ್ಲಿ ಓಪನ್ ಆದ್ರೆ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಇವಾಗ ಅಂತೂ ಒಂದು ರೇಂಜ್ ಕ್ರಿಯೇಟ್ ಮಾಡಿದೆ ಮಾರ್ಕೆಟ್. ಓಕೆ, ಒಂದು ಸಿಮೆಟ್ರಿಕ್ ಟ್ರಯಾಂಗಲ್ ತರ ಇದೆ. ನಾವು ಟ್ರೆಂಡ್ ಲೈನ್ ಹಾಕೊಂಡ್ರೆ ಇವಾಗ ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಹಾಕೊಳ್ಳಿ, ಮತ್ತೆ ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಹಾಕೊಳ್ಳಿ. ಈ ತರ ನಮಗೆ ಒಂದು ಫಾರ್ಮೇಶನ್ ಆಗಿದೆ. ಈ ತರ ನೀವು ಹಾಕೊಳ್ಳಿ. ಇವಾಗ ಯಾವ ಕಡೆ ಬ್ರೇಕ್ಔಟ್ ಆಗುತ್ತೆ ಆ ಕಡೆ ಮಾರ್ಕೆಟ್ ಹೋಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಕೆಳಗಡೆ ಬಂದು ಈ ತರ ಬಂದು ಹಿಂಗ್ ಬಂದು ಈ ತರನು ಹೋಗ್ಬಹುದು. ಅಕಸ್ಮಾತ್ ಏನಾದ್ರು ಗ್ಯಾಪ್ ಡೌನ್ ಆದ್ರೆ ಸೇಮ್ ಮಾರ್ಕೆಟ್ ಮೇಲೆ ಹೋಗಿ ಕೆಳಗಡೆ ಬಂದು ಈ ತರನು ಕೆಳಗಡೆ ಬರ್ಬೋದು. ಗ್ಯಾಪ್ ಅಪ್ ಆದ್ರೆ ಮೇಲೆ, ಗ್ಯಾಪ್ ಡೌನ್ ಆದ್ರೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಈ ಟ್ರೆಂಡ್ ಲೈನ್ ನಮ್ಗೆ ಏನಾಗುತ್ತೆ ಅಂತಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತರ ಆಕ್ಟ್ ಆಗುತ್ತೆ. ಇದು ಸಿಮೆಟ್ರಿಕ್ ಟ್ರಯಾಂಗಲ್ ಅಂತ ಹೇಳಿ. ಸೊ ಇಂಟ್ರಾಡೇ ಅಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಇದೇ ತರ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.